ಮತದಾನದ ಹಕ್ಕು ಸಂರಕ್ಷಣೆಗೆ ಎಸ್ಐಆರ್ ಅಗತ್ಯ. ಜಿಲ್ಲಾಧಿಕಾರಿ. ಹಬ್ಬದ ಸಂಭ್ರಮದಲ್ಲಿ ಎಸ್ಐಆರ್ ಜಾಗೃತಿ ಜಾಥಾ. ಸಾರ್ವಜನಿಕರಲ್ಲಿ ಮತದಾನ ಅರಿವು. ಮತದಾರ ಪಟ್ಟಿಯ ಪರಿಷ್ಕರಣೆಗೆ ಕೈಜೋಡಿಸಿ ಶಿಡ್ಲಘಟ್ಟದಲ್ಲಿ ಡಿಸಿ ಕರೆ. ಮತದಾರ ಹಕ್ಕು ಉಳಿಸಿಕೊಳ್ಳಲು ಪ್ರತಿಯೊಬ್ಬ ಅರ್ಹ ಮತದಾರರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಜಿಲ್ಲಾಧಿಕಾರಿ ಜಿ. ಪ್ರಭು ಕರೆ ಕೊಟ್ಟಿದ್ದಾರೆ. ಶಿಡ್ಲಘಟ್ಟದಲ್ಲಿ ಇಂದು ನಡೆದ ಎಸ್ಐಆರ್ ಜಾಗೃತಿ ಕಾಲ್ನಡಿಗೆ ಜಾಥಾದಲ್ಲಿ ಸಾವಿರಾರು ಮಂದಿ ಭಾಗವಹಿಸಿ ಮತದಾನದ ಶಿಡ್ಲಘಟ್ಟ ನಗರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಎಸ್ಐಆರ್ ಮತದಾರ ಜಾಗೃತಿ ಕಾಲ್ನಡಿಗೆ ಜಾಥಾ ವಿಜೃಂಭಣೆಯಿಂದ ಜರುಗಿದೆ. ಜಿಲ್ಲಾಧಿಕಾರಿ ಜಿ. ಪ್ರಭು ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾರಿವಾಳಗಳನ್ನು ಹಾರಿಸಿ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಜಾಥಾಗೆ ಚಾಲನೆ ಕೊಟ್ಟಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಜಾಥಾದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಭಾಗವಹಿಸಿ ಎಸ್ಐಆರ್ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಕೈಯಲ್ಲಿ ಜಾಗೃತಿ ಫಲಕಗಳು, ಬಾಯಲ್ಲಿ ಘೋಷಣೆಗಳು, ಡೊಳ್ಳಿನ ಸದ್ದಿನೊಂದಿಗೆ ಜಾಥಾ ನಗರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ. ಪ್ರತಿಯೊಬ್ಬ ಅರ್ಹ ಮತದಾರರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತಮ್ಮ ಮತದಾನದ ಹಕ್ಕನ್ನು ಭದ್ರಪಡಿಸಿಕೊಳ್ಳಬೇಕು. ಯಾವುದೇ ಮತದಾರ ಹೆಸರು ಪಟ್ಟಿಯಿಂದ ಕೈ ತಪ್ಪದಂತೆ ಎಲ್ಲರೂ ಕೂಡ ಬಿಎಲ್ಒಗಳೊಂದಿಗೆ ಸಹಕರಿಸಬೇಕು. ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ವಿವರಗಳ ಪರಿಶೀಲನೆಗೆ ಎಸ್ಐಆರ್ ಉತ್ತಮ ಅವಕಾಶವಾಗಿದೆ. ನಿಖರ ಮತ್ತು ವಿಶ್ವಾಸಾರ್ಹ ಮತದಾರ ಪಟ್ಟಿಗೆ ಸಾರ್ವಜನಿಕರ ಸಹಭಾಗಿತ್ವ ಅತ್ಯಗತ್ಯ ಎಂದಿದ್ದಾರೆ. ಜಾಥಾದುದ್ದಕ್ಕೂ ಮತದಾನದ ಮಹತ್ವ ಹಾಗೂ ಎಸ್ಐಆರ್ ಪ್ರಕ್ರಿಯೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗಿದೆ. ಒಟ್ಟಾರೆ ಶಿಡ್ಲಘಟ್ಟದಲ್ಲಿ ನಡೆದ ಎಸ್ಐಆರ್ ಜಾಗೃತಿ ಜಾಥಾ ಮತದಾರರಲ್ಲಿ ಉತ್ತಮ ಸ್ಪಂದನೆ ಮೂಡಿಸಿದ್ದು, ಮತದಾನದ ಹಕ್ಕು ಸಂರಕ್ಷಿಸಿಕೊಳ್ಳಲು ಎಸ್ಐಆರ್ನಲ್ಲಿ ಕಡ್ಡಾಯವಾಗಿ ಭಾಗವಹಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಕುರಿತಂತೆ ಜಾಗೃತಿ ಮೂಡಿಸಲಿಕ್ಕೆ ನಾವೇನಿಲ್ಲಿ ಸೇರಿದ್ದೀವಿ. ಇಲ್ಲಿ ಬಂದಿರುವಂತಹ ನಮ್ಮ ಜಿಲ್ಲಾಧಿಕಾರಿಗಳ ಪ್ರಭುರವರೇ, ಸಮಗ್ರ ಜಿಲ್ಲಾಡಳಿತ, ತಾಲೂಕಾಡಳಿತ, ಎಸ್ಐಆರ್ ಸಂಬಂಧ ಕೆಲಸ ಮಾಡುತ್ತಿರುವಂತಹ ನಮ್ಮ ಬಿಎಲ್ಒಗಳಾದಿ ಆಗಿರುವಂತಹ ಎಲ್ಲ ಅಧಿಕಾರಿ ಮಿತ್ರರೇ, ಅರ್ಹ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸುವುದು ಹಾಗೂ ಎಲ್ಲ ಅನರ್ಹರನ್ನ ಪಟ್ಟಿಯಿಂದ ಕೈಬಿಡುವಂತಹ ಒಂದು ಈ ಪ್ರಕ್ರಿಯೆಯಲ್ಲಿ ನಮ್ಮ ಜಿಲ್ಲೆ ಅಸರ್ನಿಶ್ಚಿತ ಕೆಲಸ ಮಾಡಿ ರಾಜ್ಯದಲ್ಲೇ ಪ್ರಪ್ರಥಮ ಪೊಸಿಷನ್ನಲ್ಲಿ ಇದ್ದು ಎಲ್ಲ ಮ್ಯಾಪಿಂಗ್ ಮತ್ತೆ ಡಿಜಿಟಲೈಸೇಷನ್ ಮಾಡ್ತಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಒಂದು ಶುಭ್ರವಾದ ಅಂದ್ರೆ ಕಂಪ್ಲೀಟ್ ಕ್ಲೀನ್ ಆಗಿರುವಂತಹ ಒಂದು ಮತದಾರ ಪಟ್ಟಿ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಪ್ರಕ್ರಿಯೆಯಲ್ಲಿ ಮುಂದಾಳತ್ವ ವಹಿಸಿ ಈ ಪ್ರಕ್ರಿಯೆಯಲ್ಲಿ ನಮ್ಮ ಜಿಲ್ಲೆ ಒಳ್ಳೆ ಫಲಿತಾಂಶ ನೀಡುವುದರಲ್ಲಿ ಕಾರ್ಯನಿರತರಾದ ಜಿಲ್ಲಾಧಿಕಾರಿಗಳಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಂದು ಈ ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಶಿವಗಡ ತಾಲೂಕು ಅಂತ ನಾನು ಮಾತು ಮುಗಿಸ್ತೇನೆ. ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಈ ಕೆಲಸದಲ್ಲಿ ನಮ್ಮ ಬಿಎಲ್ಒಗಳು ಎಲ್ಲರಿಗಿಂತ ಅತಿ ಹೆಚ್ಚು ಜವಾಬ್ದಾರಿಯುತವಾದಂಥ ಸ್ಥಾನ. ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 250-300 ಕುಟುಂಬಗಳೇನಿದ್ದಾವೆ, ಮನೆಗಳೇನಿದ್ದಾವೆ, ಆ ಮನೆಯ 1000-1200 ಮತದಾರರೇನಿದ್ದಾರೆ, ಅಷ್ಟೂ ಮತದಾರರನ್ನ ನೋಂದಣಿ ಮಾಡುವಂತ, ಅವರಿಂದ ಗಣತಿ ನಮೂನೆಗಳನ್ನು ಪಡೆಯುವಂತ ಕೆಲಸವನ್ನ ಚಾಲನೆ ಕೊಟ್ಟರು. ನಂತರದ ಹಂತದಲ್ಲಿ ನಮ್ಮ ಬಿಎಲ್ಒ ಸೂಪರ್ವೈಸರ್ಸ್, ಮೇಲ್ವಿಚಾರಕರು ಏನಿದ್ದಾರೆ, ಬಿಎಲ್ಒ ಮೇಲ್ವಿಚಾರಕರು ಅವರು ಕೆಲಸ ಮಾಡಿದ್ದಾರೆ. ಅವರ ನಂತರ ತಾಲೂಕಿನ ಹಿರಿಯ ಅಧಿಕಾರಿಗಳು, 4-5 ಜನ ಹಿರಿಯ ಅಧಿಕಾರಿಗಳು, ಎಇಆರ್ಒಗಳು, ಅದರಲ್ಲಿ ತಹಸೀಲ್ದಾರ್ ಆಗಲಿ, ಇಒ ಅವರಾಗಲಿ, ಸಿಡಿಪಿಒ ಅವರಾಗಲಿ, ಇಂಜಿನಿಯರ್ಸ್ಗಳಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಗಳಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆಯವರಿದ್ದಾರೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಈ ರೀತಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಆ ಹಂತದಲ್ಲಿದ್ದಾರೆ. ತದನಂತರ ನೋಂದಣಾಧಿಕಾರಿಗಳು, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ನೋಂದಣಾಧಿಕಾರಿ ಅಂತೇಳಿ. ಸೊ ಇಡೀ ವ್ಯವಸ್ಥೆ, ಇದರ ಜೊತೆಗೆ ಎಲ್ಲ ಇಲಾಖೆಯ ಸಿಬ್ಬಂದಿಗಳು, ಅದು ನಗರ ಸ್ಥಳೀಯ ಸಂಸ್ಥೆ ಇರಲಿ, ನಗರದ ಆಯುಕ್ತರು, ಅವರು ಕೂಡ ಎಇಆರ್ಒ, ಅವರ ಅಧೀನದಲ್ಲಿರ್ತಕ್ಕಂಥ ಎಲ್ಲ ಬಿಲ್ ಕಲೆಕ್ಟರ್ಸ್ ಆಗಲಿ, ಏನು ನಗರಸಭೆ ವ್ಯಾಪ್ತಿಯ ಎಲ್ಲ ಸಿಬ್ಬಂದಿ ವರ್ಗದವರು, ಹೀಗೆ ಎಲ್ಲ ಆಯಾಮದಲ್ಲಿ ಎಲ್ಲರನ್ನೂ ತೊಡಗಿಸಿಕೊಂಡು ಈ ಒಂದು ಎಸ್ಐಆರ್ ಅನ್ನ ಪ್ರಾರಂಭ ಮಾಡಿದ್ವಿ. ತಮ್ಮೆಲ್ಲರ ಸಹಕಾರದಿಂದ ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ತಕ್ಕಂಥದ್ದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಬರೀ 17 ದಿನದಲ್ಲಿ
76.68% ಈಗಾಗಲೇ ಮತದಾರರನ್ನ ನಾವು ಕರಡು ಮತದಾರರ ಪಟ್ಟಿಗೆ ನೋಂದಣಿ ಮಾಡಲಿಕ್ಕೆ ಈಗಾಗಲೇ ತಂದಿದ್ದೇವೆ. ಬಹಳ ದೊಡ್ಡ ಮಟ್ಟದ ಪರಿಶ್ರಮವನ್ನ ಇಡೀ ಜಿಲ್ಲೆಯ ತಂಡದ ಎಲ್ಲ ಸದಸ್ಯರು ಹಾಕಿರುವಂತದ್ದು. ಇವತ್ತು ನಾವು ಸಾಂಕೇತಿಕವಾಗಿ ಶಿಡ್ಲಘಟ್ಟ ನಗರದ ವ್ಯಾಪ್ತಿನಲ್ಲಿ ಈ ಅರಿವು ಮೂಡಿಸುವಂತ ಕಾರ್ಯಕ್ರಮ, ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ನಿರ್ಣಾಯಕ ಆಗುತ್ತೆ. ಶಾಸಕಾಂಗವನ್ನ ತೀರ್ಮಾನಿಸುವ ಚುನಾವಣೆಗಳು ನಿರ್ಣಾಯಕ ಆಗ್ತವೆ. ಆ ಚುನಾವಣೆಗೆ ನಿರ್ಣಾಯಕ ಅಂದ್ರೆ ಮತದಾರರ ಪಟ್ಟಿ. ಹಾಗಾಗಿ ಯಾವುದೇ ಅರ್ಹ ಮತದಾರರನ್ನ ಕೈ ಬಿಡಬಾರದು, ಅನರ್ಹ ಮತದಾರರನ್ನ ಸೇರ್ಪಡೆಗೊಳಿಸಬಾರದು ಅನ್ನೋ ಧ್ಯೇಯವಾಕ್ಯದೊಂದಿಗೆ ಈ ಒಂದು ಅಭಿಯಾನ ಏನಿದೆ 2002ರಲ್ಲಾಗಿದ್ದು 24 ವರ್ಷಗಳ ನಂತರ ಹೊಸದಾಗಿ ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂತ ಈ ಒಂದು ಪ್ರಕ್ರಿಯೆ. ಇದು ಹೊಸದಾಗಿ ಯಾರ್ಯಾರು ಇದ್ದಾರೆ ಅವರನ್ನ ಮಾತ್ರ ಸೇರ್ಪಡೆಗೊಳಿಸುವಂತ ಒಂದು ಪ್ರಕ್ರಿಯೆ. ಹಾಗಾಗಿ ಇದು ಬಹಳ ಮಹತ್ವ ಪಡೆದಿರ್ತಕ್ಕಂತ ಒಂದು ಕೆಲಸ. ಆ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಿದ್ದೀರಾ. ನಾನು ಈ ಸ್ವೀಪ್ ಆಕ್ಟಿವಿಟಿಗೆ ಅರಿವು ಮೂಡಿಸ್ತಕ್ಕಂಥದ್ದು, ಮತದಾರರಿಗೆ ಅರಿವು ಮೂಡಿಸುವಂತ ಈ ಒಂದು ಚಟುವಟಿಕೆಗಳೇನು ನಮ್ಮ ಜಿಲ್ಲಾದ್ಯಂತ ನಡೀತಾ ಇದೆ, ನಮ್ಮ ಸಿಇಒ ಅವರು ಇಡೀ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಎಲ್ಲ ಇಲಾಖೆಗಳು, ನಮ್ಮ NRM ಮಹಿಳಾ ಸದಸ್ಯರುಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ, ಕಲಾ ತಂಡಗಳು, ಕಲಾವಿದರು ಎಲ್ಲರೂ ಕೂಡ ಇವತ್ತಿನ ಈ ಅರಿವು ಕಾರ್ಯಕ್ರಮದಲ್ಲಿ ಸಿಇಒ ಅವರು ಈ ಅರಿವು ಮೂಡಿಸುವಂತ ಒಂದು ಅಭಿಯಾನದ ಮುಖ್ಯಸ್ಥರಾಗಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮದ ಉದ್ದೇಶ ನಾನಾಗ್ಲೇ ಹೇಳಿದಂತೆ ಬಹಳ ಮೌಲ್ಯಯುತವಾದ ಮತದಾರರ ಪಟ್ಟಿಯನ್ನ ತಯಾರು ಮಾಡುವಂತದ್ದು. ಹಾಗಾಗಿ ಇನ್ನೂ ಕೂಡ 8ನೇ ತಾರೀಕಿನವರೆಗೆ ನಾವು ನಮೂನೆಗಳನ್ನ ಕಲೆಕ್ಟ್ ಮಾಡಿ ಕರಡು ಮತದಾರರ ಪಟ್ಟಿಯನ್ನ ತಯಾರು ಮಾಡ್ಲಿಕ್ಕೆ ಅವಕಾಶ ಇದೆ. ಅದಾದ ಮೇಲೆ ಹೊಸದಾಗಿ ಸೇರ್ಪಡೆಗೊಳಿಸಿಕೊಳ್ಳುವಂತವ್ರು ಯಾರು ಈಗ 18 ವರ್ಷ ತುಂಬಿದ್ದಾರೆ ಅಂತವ್ರು ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳೋರ್ಗೂ ಅವಕಾಶ ಇದೆ. ಮತ್ತೆ ಈ ಕರಡು ಮತದಾರರ ಪಟ್ಟಿನಲ್ಲಿ 2002ರಲ್ಲಿ ಎಲ್ಲಿದ್ವಿ ಅಂತೇಳಿ ಕೆಲವರಿಗೆ ಮಾಹಿತಿ ಇರೋದಿಲ್ಲ. ಅಂತವ್ರಿಗೂ ಕೂಡ ಅವ್ರಿಗೆ ಇನ್ನೂ ಹೆಚ್ಚುವರಿ ದಾಖಲೆಗಳನ್ನ ಕೊಡ್ಲಿಕ್ಕೆ 11 ದಾಖಲೆಗಳು ಚುನಾವಣಾ ಆಯೋಗ ಏನ್ ನಿಗದಿ ಮಾಡಿದೆ ಅದರಲ್ಲಿ ಒಂದು ದಾಖಲೆಯನ್ನ ಕೊಟ್ರೆ ಸಾಕು, ಅವರನ್ನ ಮತದಾರರ ಪಟ್ಟಿಗೆ ಸೇರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಈ ಎಲ್ಲ ಕೆಲಸಗಳು 8ನೇ ತಾರೀಕು ಆದ್ಮೇಲೆ 2 ತಿಂಗಳ ಕಾಲ ವಿಚಾರಣೆ ಹಂತದಲ್ಲಿ, ಸ್ವೀಕರಣೆ ಹಂತದಲ್ಲಿ ಇರುತ್ತೆ. ಆ ಹಂತದಲ್ಲಿ ನಂತರ ಉಳಿದ ಮತದಾರರು ಯಾರಿದ್ದಾರೆ ಅವರನ್ನ ನಾವು ಸೇರ್ಪಡೆಗೊಳಿಸುವಂತ ಕೆಲಸ ಮಾಡ್ತೀವಿ. ಇದೆಲ್ಲದಕ್ಕೂ ಪ್ರಮುಖವಾಗಿ ಈ ಗಣತಿ ನಮೂನೆಯನ್ನ ಸ್ವೀಕರಿಸುವ ಕೆಲಸ ಏನಿದೆ ತಾವೆಲ್ಲ ಸಂಕಲ್ಪ ಮಾಡಬೇಕು. ಇನ್ನ ಮುಂದಿನ ಒಂದು 10 ದಿನ ಏನ್ ಸಮಯ ಇದೆ, 10-12 ದಿನ ನಮಗೆ ಸಮಯ ಇದೆ. ಆ ಸಮಯದಲ್ಲಿ ಕರಾರುವಾಕ್ಕಾಗಿ ನಮೂನೆಗಳನ್ನು ಸ್ವೀಕರಿಸುವಂತ ಒಂದು ಕೆಲಸ ಎಲ್ಲ ಕಡೆ ಆಗ್ಲಿ ಅನ್ನೋ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಎಲ್ಲ ನಾಗರಿಕರು ತಾವೆಲ್ಲ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತಾನೆ ಚುನಾವಣೆಗಳನ್ನ ನಾವು ಕರಿತೇವೆ. ದೇಶ ಕಟ್ಟುವ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಏನೂ ದಾಖಲೆ ಬೇಕಾಗಿಲ್ಲ, ಬರೀ ಒಂದು ಸಣ್ಣ ಮಾಹಿತಿ. ಆ ಮಾಹಿತಿಯನ್ನ ನಮ್ಮ BLOಗಳೇ ನಿಮ್ಗೆ ಕೊಡ್ತಾರೆ, ಮತಗಟ್ಟೆ ಅಧಿಕಾರಿನೇ ನಿಮ್ಗೆ ಆ ಮಾಹಿತಿಯನ್ನ ಕೊಡ್ತಾರೆ. ಹಾಗಾಗಿ ಈ ಒಂದು ಮಾಹಿತಿಯನ್ನ ಪಡೆದು ನಮೂನೆಗೆ ಸಹಿಯನ್ನ ಹಾಕಿ ಕೊಡೋದ್ರ ಮೂಲಕ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆಯನ್ನ ತಾವೆಲ್ಲರೂ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಕೋರ್ತೇನೆ. ಈ ಒಂದು ನಮ್ಮ ನಿರಂತರ ಈ ಒಂದು ಚಟುವಟಿಕೆಯಲ್ಲಿ ಮಾಧ್ಯಮದ ಸನ್ಮಿತ್ರರು, ಜಿಲ್ಲೆಯ ಎಲ್ಲ ಮೂಲೆಗಳಿಂದ ತಾಲೂಕುಗಳಲ್ಲಿರ್ತಕ್ಕಂಥ ಮಾಧ್ಯಮ ಸನ್ಮಿತ್ರರಾಗ್ಲಿ, ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥವ್ರಾಗ್ಲಿ ಎಲ್ಲರೂ ಕೂಡ ಈ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ನಾನು ಸರ್ವರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಇಒ ಅವರು, ಶಿಡ್ಲಘಟ್ಟ ಇಒ ಅವರಾಗ್ಲಿ, ಶಿಡ್ಲಘಟ್ಟ ತಹಸೀಲ್ದಾರ್ ಅವರಾಗ್ಲಿ, ಶಿಡ್ಲಘಟ್ಟ ಆಯುಕ್ತರಾಗ್ಲಿ, ಅದೆಲ್ಲದರ ಜೊತೆಗೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ JD ಅಗ್ರಿಕಲ್ಚರ್ ಅವರು, ಈ 4 ಜನರ ಸಮಗ್ರ ಮೇಲುಸ್ತುವಾರಿಯಲ್ಲಿ ಇಡೀ ತಾಲೂಕಿನಲ್ಲಿ ಬಹಳ ಮೌಲ್ಯಯುತವಾದಂತ SIR ಮಾಡ್ತಾ ಇದ್ದಾರೆ. ಆ ತಂಡಕ್ಕೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ಇವತ್ತು ಸುಮಾರು 30 ಜನ BLOಗಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಆ 30 ಜನ ಕೂಡ ಈಗಾಗಲೇ 100ಕ್ಕೆ 100ರಷ್ಟು ಕೆಲಸ ಮುಗಿಸಿದ್ದಾರೆ. ಹಾಗಾಗಿ ಜಿಲ್ಲೆಯಲ್ಲಿ 30 ಜನ, ಯಾವ್ದಾದ್ರು ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಮುಗಿಸಿದ್ರೆ ಅದು ನಮ್ಮ ಜಿಲ್ಲೆಯಲ್ಲಿ. ಅವರೆಲ್ಲರಿಗೂ ನಾವು ಸನ್ಮಾನವನ್ನ ಮಾಡ್ತೇವೆ. ಅವ್ರ ಜೊತೆಗೆ ಅವರನ್ನ ಮೇಲುಸ್ತುವಾರಿ ಮಾಡಿದಂತ BLO ಸೂಪರ್ವೈಸರ್ ಏನಿದ್ದಾರೆ, ಮೇಲ್ವಿಚಾರಕರು, ಅವ್ರಿಗೂ 10 ಜನಕ್ಕೆ ಅತ್ಯುತ್ತಮ ಸೇವೆಯನ್ನ ಮಾಡಿರ್ತಕ್ಕಂಥ ಅವ್ರಿಗೂ ಕೂಡ ನಾವು ಗೌರವವನ್ನ ಸಮರ್ಪಣೆ ಮಾಡೋರಿದ್ದೇವೆ. ಸೊ ಈ ಜಾಥಾದ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಅರಿವನ್ನು ಮೂಡಿಸ್ತಾ
ನಮ್ಮ ಐಬಿನಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ. ಎಲ್ಲರೂ ಕೂಡ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಸಾಕ್ಷೀಕರಿಸಬೇಕು ಅಂತೇಳಿ ಕೋರ್ತಾ ನನ್ನ ಮಾತುಗಳಿಗೆ ಮುಕ್ತಾಯವನ್ನ ಹಾಡ್ತೇನೆ. ಮಾನಸ ಶಿಡ್ಲಘಟ್ಟ, ನ್ಯೂಸ್ 81 ಕನ್ನಡ.